ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ DSPನೇ ಮೇನ್. ನಾವೆಲ್ಲ ಡೀಟೇಲಾಗಿ ನಿನ್ನೆ ರಾತ್ರಿ ಒಳಗಡೆ ಅವನ್ನ ಫಸ್ಟು ಅಮಾನತು ಮಾಡಿ ವಿಡಿಯೋ ಪೊಲೀಸರೇ SP ಸರ್ಕಲಿಂದ ಅವ್ನು ಭರತ್ ರೆಡ್ಡಿನ ನಮ್ಮ ಮನೆಯವರೆಗೆ ತೊಗೊಂಡು ಬಂದಿರೋಂಥದ್ದು. ಅದು ಕೂಡ ಏನಂತಂದರೆ ಇಲ್ಲಿ ಫೈರಿಂಗ್ ಆಗ್ತಾ ಇದೆ, ಕಲ್ಲುಗಳು ಬಿದ್ದಿದೆ, ನಾವೆಲ್ಲರಿಗೆ ಒಳಗಡೆ ಬರ್ತಾ ಇದ್ದೀವಿ. ಅವನು DSPನೇ SP ಸರ್ಕಲಿಂದ ಹಿಡಿದು ಪೊಲೀಸರ ರಕ್ಷಣೆ ಕೊಟ್ಟವನಿಗೆ ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು, ಬಾಟಲ್ಗಳು, ಫೈರಿಂಗ್ ಎಲ್ಲ ಮಾಡಿರುವಂಥದ್ದು. ಇನ್ನೊಂದು ಅವನು ಗಾಂಜಾ ಗಿರಾಕಿದ್ದು. ಅವನ ಹೆಸರೇನು, ಮುಸ್ಲಿಂ ಹೆಸರು ಅಲ್ಲಲ್ಲ ರೀ. ಅವನು ಭರತ್ ರೆಡ್ಡಿ ಜೊತೆ ಅವನು ಗಾಂಜಾ ಸಪ್ಲೈಯರ್. ಅವನು ಅಲ್ಲಿಕಾನ ಹೇಳ್ತಾನೆ ಅಲ್ಲ, ಅವನು ಸತೀಶ್ ರೆಡ್ಡಿ ಜೊತೆ ಸತೀಶ್ ರೆಡ್ಡಿದು ಬರ್ತ್ಡೇ ಕಾರ್ಯಕ್ರಮ. ಆ ಟರ್ಬನ್ ಹಾಕ್ಕೊಂಡಿರೋ ಗನ್ಮ್ಯಾನ್ಗಳಿದ್ದಾರೆ ನೋಡ್ರಿ. ಇಲ್ಲಿ ಯಾರು ಫೈರ್ ಮಾಡಿದಾರಲ್ಲ, ಇಲ್ಲ ನಾನು ಮೀಡಿಯಾ ಗ್ರೂಪ್ಗೆ ಹಾಕ್ತೀನಿ ನಾನು. ಇದು ಹಿಂದೆ ಇದೆ ನೋಡ್ರಿ, ಆ ಟರ್ಬನ್ ಹಾಕ್ಕೊಂಡಿದ್ದಾನೆ ನೋಡ್ರಿ, ಇದು ಇಲ್ಲಿ ಹೋಗ್ತಾ ಇದ್ದಾನೆ ನೋಡ್ರಿ, ಅವನ ಹಿಂದೆ ಅವನು ಸತೀಶ್ ರೆಡ್ಡಿ. ಇದು ಹಿಂದೆ ಟರ್ಬನ್ ಇರೋ ಹಾಕ್ಬಾರ್ದು. ಇದು ಇವನು ಟೋಟಲ್ ಎಂಟೈರ್ ಗಾಂಜಾ ಪೆಡ್ಲರ್ ನಂಬರ್ 1. ಇವನ ಮೇಲೆ 50 ಕೇಸ್ ಇದೆ. ದೌಲ ಅಂತೇಳಿ ಅದರಲ್ಲಿ ಅವನು ಬರೆದಿದ್ದ, ಅವನಿಗೆ ಫೋನ್ ಬರ್ತಿದ್ದ. ಲೈಟಿಂಗ್ ಪೆಟ್ಟಿ 1000. ಅವನು ದೌಲ ಇವನು MLA ಇಂದ ಅವನಿಗೆ ಫೋನು. ಅವನು ವಾಟ್ಸಪ್ಪಲ್ಲಿ ಅವನು MLA ಫೋನ್ ಇಟ್ಕೊಂಡಿದ್ದಾನೆ, ರೀಲ್ ಮಾಡ್ಕೊಂಡಿದ್ದಾನೆ. ಇದು ಅವನು ಬರೆತು ಇವನು ಮಾತಾಡ್ತಾ ಇರೋಂಥದ್ದು. ಟೋಟಲ್ ಅವನೇ. ಇಲ್ಲಿಂದ ಅವನು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಾಯಿದ್ದಾನೆ. 50 ಮೇಲೆ ಕೇಸ್ ಇದೆ. ಹೌದು, ಅವನ್ನ ಕೂಡಿಸ್ಕೊಂಡು ಅವನ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವನ ಹತ್ರ ಕುಂತು ಮಾತಾಡ್ತಾ ಇರೋಂಥದ್ದು. ಅವನ ಮೊಬೈಲಲ್ಲೇ ಅವ್ನು ರೆಕಾರ್ಡ್ ಮಾಡ್ಕೊಂಡು ಅವನೇ ರೀಲ್ ಮಾಡಿಬಿಟ್ಟಿರೋದು. ಬಾಸ್ ಕಾಲಿಂಗ್ ಅಂತ ನೋಡ್ರಿ. ಜನಗಳಿಗೆ ಆಯ್ತಲ್ಪ. ನಿನ್ನೇನೋ ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರವರು ಏನೋ ಅವರು ಹೇಳ್ತಾ ಇದ್ರಂತೆ, ಬಿಹಾರ್ ಮಾಡಕ್ಕೆ ಹೊಂಟಾರ. 6 ತಿಂಗಳು ಮಂತ್ರಿ ಅವರು ಏನೋ ಉತ್ತರ ಪ್ರದೇಶ ಮಾಡಕ್ಕೆ ಹೊಂಟಾರ ಅಂತೇಳಿ ಹೇಳ್ತಾ ಇದ್ರಂತೆ. ಬಹುಶಃ ಬಿಹಾರ್ ಮಾಡಕ್ಕೆ ಹೊರಟಿರೋದು ಕಾಂಗ್ರೆಸ್ಸಿನ ನಾಯಕರು, ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋಂಥದ್ದು ನಾವಂತೂ ಯಾರೂ ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಬಿಹಾರನ್ನು ಮಾಡಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನು ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರೆ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರೆ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವರು ಜೀವ ಹೋಗಿದೆ, ಅವ್ರಿಗೆ ಜೀವ ಹೋದಂಥವ್ರನ್ನ ಅವ್ರಿಗೇನನ್ನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದ್ರಿಗಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದ್ದಾರೆ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸಿದ ಆಗುತ್ತೆ. ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡೋಂಥ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಅಲ್ಲ, ನಾವು ಆಲ್ರೆಡಿ ಹೇಳಿದ್ದೀವಲ್ಲ, ಆಲ್ರೆಡಿ ಹೇಳಿದ್ದೀವಿ ನಾವು. ಓಕೆ, ಒಂದು ವಿಚಾರ ಹೇಳ್ತೀನಿ ನೋಡಿ. ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರು ಗುಂಪಲ್ಲಿ ಇದ್ದು ಆ ರೌಡಿ ಗ್ಯಾಂಗ್ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಶ್ರಾಮಲ್ ಹಿಂಬಾಲಕನಾಗಿ ಬಂದು ಒಳ್ಳೆ ಬದುಕನ್ನು ದುಡಿಯೋದನ್ನು ಕಲಿಸ್ಕೊಡ್ತೀವಿ, ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂಥೇಳಿ ಕರ್ಕೊಂಡು ಬಂದಿದ್ದು. ST ರಿಸರ್ವೇಷನ್ ಆದ ತಕ್ಷಣ ಶಾಸಕನಾಗಿ ಮಾಡಿದ್ದೀವಿ.
ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗ್ಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ರಾಜಕೀಯ ಗುರುಗಳು ಅಂತೇಳಿ ಮಾತಾಡೋದು ಒಂದು ಕಡೆ. ಇವತ್ತು ಕಂಪ್ಲೀಟು ನಾಗೇಂದ್ರ ನಿರ್ನಾಮ ಆಗಿಬಿಟ್ಟಿದ್ದಾನೆ. ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ 180 ಕೋಟಿ ಹಗರಣದಲ್ಲಿ. ಇನ್ನು CBI ಕೇಸ್ಗಳಂತೂ 9 ಕೇಸ್ಗಳು, SIT ಕೇಸ್ಗಳು 25-30 ಕೇಸ್ಗಳು, ಚೆಕ್ ಬೌನ್ಸ್ ಕೇಸ್ಗಳು. ಅವನು ಪೂರ್ತಿ ಕೇಸ್ಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡೆಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ. ನಾನು ಭಾಳ ತಾಳ್ಮೆಯಿಂದ ಅವನ ಬಗ್ಗೆ ನಾವು ಎಲ್ಲಿ ಕೂಡ ಮಾತಾಡಿಲ್ಲ. ನಿನ್ನೆ ಇದ್ದಕ್ಕಿದ್ದಂಗೆ ಬಂದು ನಾಲಿಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗೆ ಬೇಕೆಂದರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು, ನನ್ನ ಮನೆ ಮೇಲೆಯಿಂದ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದೀವಿ, ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನು ಏನು ಯೂಸ್ ಮಾಡಿದ್ದಾನೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು. ಇನ್ನು ಮುಂದೆ ಏನಾದರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಭಾಳ ಗಂಭೀರವಾಗಿ ಜನರು ಬುದ್ಧಿ ಕಲಿಸ್ಕೊಡ್ತಾರೆ. ನಾಳೆ ನಿನಗೆ ರಾಜಕೀಯವಾಗಿ ನಿಂತು ಮುಗಿದೋದ ಕತೆ. ಇವತ್ತು ಇದೇ ವಾಲ್ಮೀಕಿ ವಿಗ್ರಹ SP ಸರ್ಕಲಲ್ಲಿ ಇದೆ. ವಾಲ್ಮೀಕಿ ವೃತ್ತ ಅಂತ ಹೆಸರಿಟ್ಟಿದ್ದೀವಿ. ಅಲ್ಲೇ ಬಂದು ಇನ್ನೊಂದು ಪುತ್ಥಳಿ ಮಾಡೋದಾಯಿತು ಅಂತಂದರೆ ಅದಕ್ಕೂ ನಾವು ಯಾರೂ ಅಡ್ಡಿಪಡಿಸಿಲ್ಲ. ಬ್ಯಾನರ್ಗಳನ್ನ ತೊಗೊಂಡು ಬಂದು ಇಲ್ಲಿ ಆಗ್ತಾ ಇರೋದಕ್ಕೂ ಯಾರೂ ಬೇಡ ಅಂತ ಹೇಳಿಲ್ಲ. ಮನೆ ಹಾದಿಗೆ ಕಾರು ಹೋಗೋ ರೋಡ್ಗೆ ಅಡ್ಡ ಹಾಕಿ ನಿಮ್ಮ ಶಕ್ತಿ ಪರೀಕ್ಷೆ ಮಾಡಬೇಕಂತೇಳಿ ಅವ್ರು ಬಂದಿದ್ದೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಂಥೇಳಿ ಎಲ್ಲರಿಗೂ ಗೊತ್ತಿರೋಂಥ ಒಂದು ವಿಷಯ. ಅವರು ಡೆಕೋರೇಷನ್ಸು 3-4 ದಿನದಿಂದ ಮಾಡ್ತಾನೇ ಇದ್ದಾರೆ. ಹಾಗಾಗಿ ನಾಗೇಂದ್ರ ಈ ಗಣೇಶ್ ಕಂಪ್ಲಿ ಅವನು ಇಬ್ಬರು ಕೂಡ ಏನಿದ್ರು ಹುಚ್ಚುಚ್ಚಾಗಿ ಮಾತಾಡಿದ್ದೀರಿ ನೀವು. ನಾನು ಮಾಧ್ಯಮಗಳ ಮೂಲಕ ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವು ಅವನು ಬರತ್ತಿಂದ ಕಣ್ಮರಿ ಆಗಿದ್ದಂಥವ್ರು. ನೀವು ಇವನು ದಬ್ಬಾಳಿಕೆಗೆ ನಿಮಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮ ಅದೃಷ್ಟ ಇವತ್ತೇನಂತಂದರೆ ಅವನು ತಪ್ಪು ಮಾಡ್ಕೊಂಡಿದ್ದಕ್ಕೆ, ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾನೆ. ಆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾರೆ ಅಂಥೇಳಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದರೆ ನೀವು ಈಗಾಗಲೇ ಜೀರೋಗಳಾಗೋಗಿದ್ದೀರಿ. 28ಕ್ಕೆ ನಿಮ್ಮೆಲ್ಲ ಕಾಲ ಮುಗಿಯುತ್ತೆ. ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿಮಗೆ ಯಾರೂ ಕೂಡ ಇಲ್ಲ. ಇವತ್ತು ಶ್ರೀರಾಮುಲ ಬಗ್ಗೆ ನನ್ನ ಬಗ್ಗೆ ನೀನು ಮಾತಾಡೋಷ್ಟು ದೊಡ್ಡ ಲೀಡರ್ಗಳು ನೀವೇನೂ ಕೂಡ ಅಲ್ಲ. ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು, ವಾಲ್ಮೀಕಿ ಜನಾಂಗಕ್ಕೋಸ್ಕರ ಶ್ರೀರಾಮುಲು ಮಾಡಿರುವಂಥ 7% ರಿಸರ್ವೇಷನ್ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಬಳ್ಳಾರಿಯಲ್ಲಿ ವಾಲ್ಮೀಕಿ ಭವನ ಏರ್ ಕಂಡೀಷನ್ ಭವನ ಕಟ್ಟಿರೋದಾಗಿರ್ಬೋದು, 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇಟ್ಟಿರೋದಾಗಿರ್ಬೋದು, SP ಸರ್ಕಲ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿ ಮಾಡಿರೋಂಥದ್ದಾಗಿರ್ಬೋದು, ಇವತ್ತು ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡ್ತಿರೋದಾಗಿರ್ಬೋದು, ಮತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಒಂದು ನಿಗಮನೇ ಸ್ಥಾಪನೆ ಮಾಡಿರೋಂಥದ್ದು ಶ್ರೀರಾಮುಲು. ಹಾಗಾಗಿ ನೀವೆಲ್ಲ ಕಂಪ್ಲೀಟ್ ಕೂಡ ಕಾಲಿನ ಧೂಳಿಗೆ ಕೂಡ ನೀವು ಸಮಾನ ಅಲ್ಲ. ಬಾಯಿ ಮುಚ್ಕೊಂಡು ಆಗಿರುವಂಥ ಈ ದುರ್ಘಟನೆಗೆ ಒಬ್ಬ ಅಮಾಯಕನ ಪ್ರಾಣ ಹೋಗಿದೆ. ಅಮಾಯಕನ ಪ್ರಾಣ ಹೋಗಲಿಕ್ಕೆ ಯಾವನು ಕಾರಣೀಭೂತ, ಯಾವ ಪ್ರೈವೇಟ್ ಗನ್ಮ್ಯಾನು, ಅವನ ಗನ್ನು ಪ್ರೈವೇಟ್ ಗನ್ಮ್ಯಾನ್ನ ನಡೆದಿರೋ ಘಟನೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅದನ್ನು ಮಾಧ್ಯಮಗಳ ಮೂಲಕ ತಕ್ಷಣ ಬಂದು ಇಷ್ಟು ದೊಡ್ಡ ಸರ್ಕಾರ ಇಟ್ಕೊಂಡು ಒಬ್ಬ ಮನುಷ್ಯನ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗಲಿಕ್ಕೆ ಕಾರಣ ಯಾರು ಅಂತೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಹೇಳಬೇಕಾಗಿದೆ. ಮತ್ತು DSPನ ಸಸ್ಪೆಂಡು ಮಾಡಬೇಕು. ಇದು ಯಾವುದೂ ಆಗದೆ ಹೋದ ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಅಥವಾ CBI ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ನಾವು ಜೊತೆಗೆ ರಾಮುಲು ಅವರು ಹೇಳಿದಾಗೆ ಏನಾದರೂ ನೀವು ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳನ್ನು, ಎಲ್ಲ ವಿಡಿಯೋಗಳಿದೆ. ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು. ನಮ್ಮ ಮನೆ ಸುತ್ತಮುತ್ತಲು ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ. ಪೊಲೀಸರಿಗೆ ಭಾಳ ಸುಲಭ ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು DSPನ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ ಏನೇನಾಗಿದೆ ಘಟನೆಗಳನ್ನು ಮಾಧ್ಯಮಗಳ ಮುಂದೆ, ಇಡೀ ರಾಜ್ಯದ ಮುಂದೆ ಇಡಬೇಕು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.